ಸೊ ಕನಕ್ಪುರ ರೋಡ್ ಎಂಟ್ರಿ ಆದ ತಕ್ಷಣ ನಮಗೆ ಯಾರು ಕಾಣಿಸ್ಬೋದು ಹೇಳಿ? ಗೆಸ್ ಮಾಡಿ ನೋಡೋಣ. ಕನಕ್ಪುರದ ಬಂಡೆ ಏನಿದೆ, 3 ಗರ್ಭಗೃಹಗಳಿರೋಂಥದ್ದು. ಇಸೆ ತ್ರಿಕೂಟ ಅನ್ನೋದ್ ಬಗ್ಗೆ ಹೇಳ್ತೀನಿ ಕತೆ ಅಂತ ಹೇಳಿದೆ. ಸೊ ತಳಕಾಡು ಫಸ್ಟ್ ಆಫ್ ಆಲ್ ಹೆಸರು ಬಂದಿರೋದು ಕಿರಾತಿ ಅಣ್ಣ ತಮ್ಮಂದರು ತಳ ಮತ್ತು ಕಾಡು ಅಂತ. ಸೊ ಅವರಿಂದ ಈ ತಳ ಕಾಡು ಅಂತ ಹೆಸರು. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫೈರ್ಫ್ಲೈ 811. ಸೊ ಇವತ್ತು ನಾನು ರೈಡ್ ಮಾಡ್ತಿರೋವಂಥ ಜಾಗ ಸೋಮನಾಥಪುರ, ಮಂಡ್ಯ ಜಿಲ್ಲೆಯಲ್ಲಿ ಬರುತ್ತೆ, ಅಥವಾ ಮೈಸೂರು ಡಿಸ್ಟ್ರಿಕ್ಟಲ್ಲೇ ಬರುತ್ತೆ. ಸೊ ಬೆಂಗಳೂರಿಂದ ಇವಾಗ ಹೊರಡ್ತಾ ಇದ್ದೀನಿ. ಸಮಯ ಬೆಳಗ್ಗೆ ಇವಾಗ 8:30 ಸುಮಾರು. ಇಲ್ಲಿಂದ 137 ಕಿಲೋಮೀಟ್ರ್ ಇದೆ. ಸೊ 137 ಕಿಲೋಮೀಟ್ರಿಗೆ ಗೂಗಲ್ ಮ್ಯಾಪ್ಸಲ್ಲಿ ಇವಾಗ ತೋರಿಸ್ತಾ ಇರೋವಂಥ ಟೈಮು 2 ಗಂಟೆ 40 ನಿಮಿಷ. ಅದು ಯಾಕೋ ಗೊತ್ತಿಲ್ಲ, ಮೋಸ್ಟ್ಲಿ ರೋಡ್ ಚೆನ್ನಾಗಿಲ್ಲ ಅನಿಸುತ್ತೆ ಮಧ್ಯ. ಸೊ ಹಂಗಾಗಿ 2 ಗಂಟೆ 40 ನಿಮಿಷ. ಇಲ್ಲಿಂದ ಇವಾಗ ಹೊರಟ್ರೆ 8:30ಗೆ, ಅಲ್ಲಿಗೆ 11 ಗಂಟೆಗೆ ಮುಟ್ಟೋಂಥದ್ದು. ಐತಿಹಾಸಿಕ ಸ್ಥಳ ಒಂದು. ಸೊ ಅದ್ರ ಬಗ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಹೋಗ್ತಾ ಹಾದಿನೂ ತೋರಿಸ್ತೀನಿ ನಿಮಗೆ ಹೇಗಿದೆ ರಸ್ತೆ ಅಂತ ಹೇಳ್ಬಿಟ್ಟು, ಸೊ ದಟ್ ನಿಮಗೆ ಹೋಗೋಕ್ಕೆ ಈಸಿ ಆಗ್ತದೆ. ಸೊ ಹೋಗೋಣ ಪ್ಲೇಸ್ಗೆ, ಲೆಟ್ಸ್ ಗೋ. ಸೊ ರೈಡಿಗೋಸ್ಕರನೇ ಒಂದು ಟೀ ಶರ್ಟ್ ತಗೊಂಡಿದ್ದೆ, ವಾಂಡರ್ ಲೂಮ್ಸ್ ಅಂತ ಹೇಳ್ಬಿಟ್ಟು, ಆನ್ಲೈನ್ ಅಮೆಝಾನಲ್ಲಿ. ಸೊ ಇದು ಹಿಂಗೆ ಕಾಣಿಸುತ್ತೆ ಅದು. ಸೊ ಇದನ್ನು ಟೆಸ್ಟ್ ಮಾಡ್ದಂಗೆ ಆಗುತ್ತೆ ಅಂತ ಇವತ್ತು ರೈಡ್ ಹಾಕೊಂಡಿದ್ದೀನಿ. ನೋಡೋಣ ಇದು ಹೆಂಗೆ ವರ್ಕೌಟ್ ಆಗುತ್ತೆ ಅಂತ. ಏನೋ ಭಾಳ ಸ್ವೆಟ್ ಸೋಕಿಂಗ್ ಅದು ಇದು ಅಂತೇನೋ ಹೇಳಿದ್ದಾರೆ ಆನ್ಲೈನಲ್ಲಿ. ಲೆಟ್ಸ್ ಸಿ ಹೌ ಇಟ್ ವರ್ಕ್ಸ್. ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಅದನ್ನು ತೋರಿಸ್ತೀನಿ. ಸೊ ಈ ಶೂಸ್ ವಾರಿಯರ್ ಬ್ರ್ಯಾಂಡ್ ಇದು. ಸೊ ಟಫ್ ಇದೆ. ಈ ಇಂಡಸ್ಟ್ರಿಯಲ್ ಶೂಸ್ ಏನಕ್ಕೆ ತೊಗೊಂಡೆ ಅಂದರೆ ಇದ್ರಲ್ಲಿ ಮುಂದೆ ಐರನ್ದು ಮೆಟಲ್ ಪೀಸ್ ಇರುತ್ತೆ. ಸೊ ಹಂಗಾಗಿ ಪ್ರೊಟೆಕ್ಷನ್ ಜಾಸ್ತಿ ಇರುತ್ತೆ. ಸೊ ರೈಡಿಂಗ್ ಶೂಸು ಮುಂಚೆ ಇದ್ದಿದ್ದು ಹಾಳಾಗೋಯ್ತು. ಸೊ ಹಂಗಾಗಿ ಇದನ್ನು ಈ ಸತಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಐ ಹ್ಯಾವ್ ಬಾಟ್ ದೀಸ್ ನ್ಯೂ ಪೇರ್. ಸೊ ನೋಡೋಣ ಇದು ಹೆಂಗೆ ವರ್ಕೌಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಆನ್ ದ ವೇ ಇವಾಗ ಎಲ್ಲ ಮೈಕ್ ತರೋದು ಮರ್ತ್ಬಿಟ್ಟೆ. ಸೊ ಇವಾಗ ಇರೋದು ನೈಸ್ ರೋಡಲ್ಲಿ, ಮಾದಾವರದಿಂದ ನೈಸ್ ರೋಡು ಹತ್ಕೊಂಡಿದ್ದೀನಿ. ಇಲ್ಲಿಂದ ಒಂದು 130 ಕಿಲೋಮೀಟ್ರ್ ಇದೆ. ಸೊ ನನ್ನ ರೈಡು ಯಮಹಾ FZ25 ನನ್ನ ಬೇಬಿ. ಆಮೇಲೆ ಹೋಗ್ತಾ ಇನ್ನೂ ಹೇಳ್ತಾ ಹೋಗ್ತೀನಿ. ಇವಾಗ ಮುಂದೆ ಕನಕ್ಪುರ ರೋಡು ಇಳಿಬೇಕು ನೈಸ್ ರೋಡಿಂದ. ಸೊ ಕನಕ್ಪುರ ರೋಡಲ್ಲೇ MTR ಅದೆಲ್ಲ ಇದೆ. ಸೊ ಅಲ್ಲಿ ಟಿಫನ್ ಮಾಡ್ಕೊತೀನಿ. ಟಿಫನ್ ಮಾಡಿಕೊಂಡು ಅಲ್ಲಿಂದ ಮುಂದೆ ಜರ್ನಿ ಮಾಡ್ತೀನಿ. ಸೊ ಲೆಟ್ಸ್ ಸೀ. ಸೊ ಕನಕ್ಪುರ ರೋಡ್ ಎಂಟ್ರಿ ಮಾಡಿದ್ದೀನಿ. ಇನ್ನೂ 2 ಅವರ್ 5 ಮಿನಿಟ್ ತೋರಿಸ್ತಾ ಇದೆ. 11:30 ಅಲ್ಲಿ ಮುಟ್ತೀನಂತೆ. ಸೊ ಕನಕ್ಪುರ ರೋಡ್ ಎಂಟ್ರಿ ಆದ ತಕ್ಷಣ ನಮಗೆ ಯಾರು ಕಾಣಿಸ್ಬೋದು ಹೇಳಿ? ಗೆಸ್ ಮಾಡಿ ನೋಡೋಣ. ಕನಕ್ಪುರದ ಬಂಡೆ, DK ಶಿವಕುಮಾರ್ ಅವರ ಪೋಸ್ಟರು. ಇವು ರೋಡಲ್ಲಿ ಎಲ್ಲ ಕಡೆನೂ ಸಿಗುತ್ತಿದ್ದು. ಕನಕ್ಪುರ ಅಂದರೆ ಬಂಡೆ ಅಂದರೆ ಕನಕ್ಪುರ. ಸೊ ಇವಾಗ ನೆಕ್ಸ್ಟ್ ಬ್ರೇಕ್ಫಾಸ್ಟ್ MTR ಅಲ್ಲಿ, ಅದಾದಮೇಲೆ ಹಾಗೆ ಮುಂದಕ್ಕೆ ಹೋಗ್ತೀನಿ. ಸೊ ಕನಕ್ಪುರ ಕ್ರಾಸ್ ಮಾಡಿದ್ದೀನಿ. ಇವಾಗ ಹೋಗ್ತಾ ಇದ್ದೀನಿ ಇನ್ನು ಮುಂದೆ. ಸೊ ಒಂದು ಟೀ ಬ್ರೇಕ್ ತೊಗೊಳ್ಳೋಣ ಅಂತ ಇಲ್ಲಿ ನಿಲ್ಲಿಸಿದ್ದೀನಿ. ಸೊ ಟೀ ಕುಡಿದ್ಬಿಟ್ಟು ಮುಂದೆ ಪ್ರಯಾಣ ಸಾಗಿಸ್ತೀನಿ. ಮಳವಳ್ಳಿ ದಾಟ್ಕೊಂಡು ಮುಂದೆ ಬಂದಿದ್ದೀನಿ. ಇಲ್ಲಿಂದ ಒಂದು 6 ಕಿಲೋಮೀಟ್ರ್ ಅಷ್ಟೇ ಸೋಮನಾಥಪುರ. ಹೋಗಿ ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ನೋಡ್ಬೋದು ನೀವು, 6.5 ಕಿಲೋಮೀಟ್ರ್ ಇದೆ, 9 ನಿಮಿಷ ಇಲ್ಲಿಂದ. ಸೊ ಆಲ್ಮೋಸ್ಟ್ 12 ಗಂಟೆ ಟೈಮ್ ಆಗ್ತಾ ಬಂದಿದೆ. ಸೊ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ಹೇಗಿದೆ ಜಾಗ ಅಂತ ಹೇಳ್ಬಿಟ್ಟು. ಇಲ್ಲೇ ಒಂದು ಪೆಟ್ರೋಲ್ ಬಂಕ್ ಬಂದು ನಿಂತಿದ್ದೀನಿ. ಸೋಮನಾಥಪುರಕ್ಕೆ ಇನ್ನೇನು ಹೋಗೋ ದಾರಿಲಿ ಈ ಪೆಟ್ರೋಲ್ ಬಂಕ್ ಇರೋ ಅಂಥದ್ದು. ಸೋಮನಾಥಪುರ ದೇವಸ್ಥಾನ ರೀಚ್ ಆಗಿದ್ದೀನಿ. ಈಗ ಕಾಣಿಸುತ್ತೆ ನೋಡಿ.
ಹೊರಗಿಂದ. ವರ್ಲ್ಡ್ ಹೆರಿಟೇಜ್ ಸೆಂಟರ್ ಇದು, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಮೇಂಟೈನ್ ಮಾಡ್ತಿರೋವಂಥದ್ದು. ಸೊ ದೇವಸ್ಥಾನ ಇನ್ನೇನು ಎಂಟ್ರ್ ಆಗೋ ಟೈಮಲ್ಲಿ ಈ ಥರ ಒಂದು ಪಾರ್ಕಿಂಗ್ ಟಿಕೆಟ್ ಕೊಡ್ತಾರೆ. 10 ರೂಪಾಯಿ 2 ವೀಲರ್ಗೆ, 4 ವೀಲರ್ಗೆ ಮೋಸ್ಟ್ಲಿ 20 ರೂಪಾಯಿ ಇರುತ್ತೆ. ನೋಡೋಣ, ಒಳಗೆ ಹೋಗಿ ದೇವಸ್ಥಾನ ತೋರಿಸ್ತೀನಿ. ಇದು ಸೋಮನಾಥಪುರ ಟೆಂಪಲ್ಲು, ಕೇಶವ ಜನಾರ್ದನ ವೇಣುಗೋಪಾಲ ವಯಸ್ಸಾದ ಕಾಲದಲ್ಲಿ ಆಗಿರೋಂಥ ಇದು ದೇವಸ್ಥಾನ. ಇದು ಅಮರ ಶಿಲ್ಪಿ ಜಕಣಾಚಾರಿ ಕೆತ್ತನೆ ಮಾಡುವ. ಹೌದಾ? ಭಾಳ ಹಳೇದಂಗಾರಲ್ವಾ? ಹಳೆ ಕಾಲದ್ದು ಇದು 700 ವರ್ಷಗಳ ಮೇಲೆ ಆಗಿದೆ. ಇಷ್ಟು ಮಾತ್ರ ಗೊತ್ತಪ್ಪ ನಮ್ಗೆ, ಸಾಕು ಬಿಡಿ. ಟೆಂಪಲ್ ಎಂಟ್ರಿ ಆಗ್ತಾ ಇದ್ದೀನಿ. ಟೈಮಿಂಗ್ಸ್ 8:30 to 5:30 PM. ಲೆಫ್ಟಲ್ಲಿ ಎಂಟ್ರಿ. ಇಲ್ಲಿ ಮತ್ತೆ ಟಿಕೆಟ್ ಇದೆ. ರಶ್ ಇದೆ. ನಿನ್ನೆ ತುಂಬ ಇತ್ತಂತೆ ಎಲ್ಲ ಕಡೆ, ಎಲ್ಲದು ಬರ್ತಾ ದಾರಿಲಿ ಅಂಗಡಿಗಳೆಲ್ಲ ಅದೇ ಹೇಳ್ತಾ ಇದ್ರು ಓನರ್ಗಳು, ನಿನ್ನೆ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಅಂತ. ಇನ್ಸ್ಟೆಂಟ್ ಬುಕ್ಕಿಂಗ್ ಸ್ಕ್ಯಾನರ್ ಇಲ್ಲೇ ಇಟ್ಟಿದ್ದಾರೆ. ಫಾರಿನರ್ಗೆ 250, ಇಂಡಿಯನ್ಗೆ 20. ಸೊ ಈ ಇಲ್ಲಿ QR ಕೋಡ್ ಹಾಕಿದ್ದಾರೆ. ಇನ್ಸ್ಟೆಂಟ್ ಬುಕ್ಕಿಂಗ್ ಮತ್ತು ಪೇಮೆಂಟ್. ಇಂಡಿಯನ್ಗೆ 20 ರೂಪಾಯಿ, ಫಾರಿನರ್ಗೆ 250. ಬುಕ್ಕಿಂಗ್ ಇದು ಅಂದರೆ ಇದು QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಒಂದು ವೆಬ್ಸೈಟಿಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಪ್ಯಾನ್ ಎಲ್ಲ ಹಾಕಬೇಕು, ಪ್ಯಾನ್ ನಂಬರ್, ನೇಮ್ ಮತ್ತು ಎಷ್ಟು ಅಡಲ್ಟ್ಸ್ ಎಷ್ಟು ಚೈಲ್ಡ್ಸ್ ಅಂತ. ಅದಾದಮೇಲೆ ಅದು ಪೇಮೆಂಟ್ ಅಲ್ಲೇ ತೊಗೊಳುತ್ತೆ. ಸೊ ದಿಸ್ ಈಸ್ ದ ಪ್ರೊಸೀಜರ್. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಸೊ ಈ ಥರ ಇದೆ. ಬಿಲೋ 14 ಅಂದರೆ 14 ಕೆಳಗಿರೋ ಮಕ್ಕಳಿಗೆ ಏನು ಎಂಟ್ರೆನ್ಸ್ ಫೀಸ್ ಇಲ್ಲ. ಅಡಲ್ಟ್ಸಿಗೆ ಮಾತ್ರ 20 ರೂಪಾಯಿ. ಆ ಸ್ಕ್ಯಾನ್ ಮಾಡಿದ್ನಲ್ಲ, ಆ ಸ್ಕ್ಯಾನರ್ ಆ ವೆಬ್ ಪೋರ್ಟಲ್ಲಿ ಕರ್ಕೊಂಡು ಹೋಗುತ್ತೆ. ಅಲ್ಲಿಂದ ಡೀಟೇಲ್ಸ್ ಎಂಟ್ರಿ ಮಾಡಿ 20 ರೂಪಾಯಿ ಪೇ ಮಾಡ್ಬಿಟ್ಟು ಎಂಟ್ರಿ. ಸೊ ದೇವಸ್ಥಾನ ನೋಡ್ತು ಅಂತ ಹೇಳಿದ್ರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಟೆಂಪಲ್. ದೇವಸ್ಥಾನದ ಮುಂದೆಗಡೆ ಪೂರ್ತಿ ಗಾರ್ಡನ್ ಮಾಡಿದ್ದಾರೆ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಮೇಂಟೈನ್ ಮಾಡಿರುವಂಥ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಆಗಿರುವಂತಹ ಸೋಮನಾಥ ದೇವಸ್ಥಾನ ಎದುರುಗಡೆ ನಿಂತಿರೋದು. ತಣ್ಣಗಿದೆ. ಇಟ್ಸ್ ಎ ನೈಸ್ ಪ್ಲೇಸ್. ಸೊ ಚಪ್ಪಲಿ ಬಿಡೋಕ್ಕೆ ಪ್ಲೇಸ್ ಇಲ್ಲ, ಅಂದರೆ ಸಪ್ರೇಟ್ ಏನು ನಿಗದಿ ಮಾಡಿರುವಂಥ ಜಾಗ ಇಲ್ಲ. ಸೊ ಹಂಗಾಗಿ ಇಲ್ಲೇ ಚಪ್ಪಲಿ ಬಿಡುವಂಥದ್ದು. ಸೊ ದೇವಸ್ಥಾನದ ಬಗ್ಗೆ ಒಂದು ಸ್ವಲ್ಪ ಇಲ್ಲಿ ಹಾಕಿದ್ದಾರೆ. ಕೇಶವ ಟೆಂಪಲ್ 13ನೇ ಶತಮಾನದ್ದು ಅಂತ ಹೇಳಿ ಬರೆದಿರೋವಂಥದ್ದು. ನಾನು ಇನ್ನೂ ಹೇಳ್ತಾ ಹೋಗ್ತೀನಿ ಇದ್ರ ಬಗ್ಗೆ. ವರ್ಲ್ಡ್ ಹೆರಿಟೇಜ್ ಮಾನ್ಯುಮೆಂಟ್ ಅಂದರೆ ವಿಶ್ವ ಪಾರಂಪರೆಯ ಸ್ಮಾರಕ ಅಂತ. ಇದು 2023ನೇ ಸೆಪ್ಟೆಂಬರ್ನಲ್ಲಿ ಇದು ಈ ವಿಶ್ವ ಪಾರಂಪರೆಯ ಸ್ಮಾರಕಕ್ಕೆ ಸೇರಿರೋವಂಥದ್ದು. ಸೊ ಇದರ ಹಿಂದೆ ಸುಧಾ ಮೂರ್ತಿಯವರ ಒಂದು ಶಿಫಾರಸು ಇದೆ. ಸೊ ಅವರದಿಂದ ಇದು ಏನಂತಾರೆ ವಿಶ್ವ ಪಾರಂಪರೆ ಸ್ಮಾರಕ ಒಂದು ಲಿಸ್ಟಿಗೆ ಸೇರಿರೋವಂಥದ್ದು. ಸೊ ಹೊಯ್ಸಳ ಕಾಲದ ದೇವಸ್ಥಾನ ಆಗಿರೋದ್ರಿಂದ ಅವರು ಒಂದು ಶಿಲ್ಪಕಲೆ ಏನಿದೆ ಅದು ಪ್ರತಿ ದೇವಸ್ಥಾನದಲ್ಲೂ ಕಾಣಸಿಗೋವಂಥದ್ದು. ಆ ಕಂಬಗಳು ಏನಿರ್ತವೆ ಅದೇ ಒಂದು ಡಿಸೈನು. ಸೊ ಒಳಗೆ ಹೋಗೋಣ. ಸ್ವಲ್ಪ ಶೇಕ್ ಆಗ್ಬೋದು ಮೊಬೈಲ್ ಆಗಿರೋದ್ರಿಂದ. ಸೊ ಫೋಟೋಗ್ರಫಿಗೆ ಏನು ರೆಸ್ಟ್ರಿಕ್ಷನ್ ಇಲ್ಲ, ವೀಡಿಯೋಗ್ರಫಿಗೂ ಏನು ರೆಸ್ಟ್ರಿಕ್ಷನ್ ಇಲ್ಲ. ಸೊ ಎಂಟ್ರ್ ಆಗ್ತಿದ್ದಂಗೆ ಲೆಫ್ಟಲ್ಲಿ ಶಾಸನಗಳಿದ್ದಾವೆ. ಸೊ ಈ ಕಂಬಗಳು ನೋಡ್ಬೋದು. ತುಂಬ ಜನ ಇದ್ದಾರೆ. ರಿಪಬ್ಲಿಕ್ ಡೇ 26th ಜನವರಿ ಇವತ್ತು ಪಬ್ಲಿಕ್ ಹಾಲಿಡೇ ಆಗಿರೋದ್ರಿಂದ ಜನರು ಇದ್ದಾರೆ.
ಸೊ ಮೇನ್ ಶ್ರೈನ್ ಹತ್ರ ನಿಂತಿದ್ದೀನಿ. ಸೊ ದೇವಸ್ಥಾನದ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಹೊಯ್ಸಳ ಕಾಲದ್ದು ಅಂತಲೂ ಹೇಳಿದೆ, 13ನೇ ಶತಮಾನದ್ದು ಅಂತಲೂ ಹೇಳಿದ್ದೀನಿ. ಸೊ ಅದಾದಮೇಲೆ ಇನ್ನೊಂದು ಮಾಹಿತಿ ಏನಪ್ಪ ಅಂತ ಹೇಳಿದ್ರೆ, ದೇವಸ್ಥಾನದ ಏನಿದೆ 3 ಗರ್ಭಗೃಹಗಳಿರೋವಂಥದ್ದು. ಇಸೆ ತ್ರಿಕೂಟ, 3 ಗರ್ಭಗೃಹಗಳು ಇರೋವಂಥದ್ದು. ಆಮೇಲೆ ವಿಷ್ಣುವಿನ 3 ಅವತಾರಗಳು ಈ ಗರ್ಭಗೃಹದಲ್ಲಿ ಇರುವಂಥದ್ದು. ಒಂದು ಕೇಶವ, ಇನ್ನೊಂದು ವೇಣುಗೋಪಾಲ, ಆಮೇಲೆ ಇನ್ನೊಂದು ಜನಾರ್ದನ. ಸೊ ಹಾಗಾಗಿ 3 ಶ್ರೈನ್ ಅಥವಾ 3 ಗರ್ಭಗುಡಿ ಅಥವಾ 3 ಸ್ಯಾಂಕ್ಟಮ್ ಇರೋವಂಥದ್ದು. ಸೊ ಅದನ್ನು ನಾನು ಒಳಗೋಗಿ ತೋರಿಸ್ತೀನಿ. ಆಮೇಲೆ ಇದು ವರ್ಷಿಪ್ಪಲ್ಲಿ ಅಂದರೆ ಪೂಜೆ ನಡೆಯುವಂಥ ದೇವಸ್ಥಾನ ಅಲ್ಲ ಇದು. ಅಂದರೆ ನಮಗೆ ಸ್ವಾತಂತ್ರ್ಯ ಯಾವತ್ತು ಬಂತು ಆ ಟೈಮಲ್ಲಿ ಇಲ್ಲಿ ಪೂಜೆ ನಡೀತಾ ಇರಲಿಲ್ಲ. ಆಮೇಲೆ ಮೂಲ ವಿಗ್ರಹಗಳು ಏನಿದ್ದಾವೆ, ವಿಷ್ಣುವಿನ ಮೂಲ ವಿಗ್ರಹಗಳು ಅವು ಇಲ್ಲ. ಅಂದರೆ ಅವನ್ನ ಹಾಳು ಮಾಡಿರೋ ಅಂಥದ್ದು ಆ ಟೈಮಲ್ಲಿ. ಸೊ ಹಾಗಾಗಿ ಇಲ್ಲಿ ಪೂಜೆ ನಡೀದೇ ಇರೋ ಕಾರಣ ಸ್ವತಂತ್ರ ಸಿಕ್ಕಾಗ ಇದು ಇಲ್ಲಿ ಪೂಜೆ ನಡೆಯಲ್ಲ. ಸೊ ಅಬೌಟ್ ದಿಸ್ ಟೆಂಪಲ್. ಸೊ ಹಾಗೆ ಹಿಂದೆ ಹೋಗ್ತಾ ಇದ್ದೀನಿ. ಸೊ ಇಲ್ಲೊಂದು ಗರ್ಭಗುಡಿ ಮತ್ತು ಆ ಕಡೆ ಒಂದು ಗರ್ಭಗುಡಿ ಇದೆ, ಅದನ್ನು ತೋರಿಸ್ತೀನಿ. ಸೊ 3 ಗರ್ಭಗುಡಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ಹಿಂದೆ ಒಂದು ಮಂಟಪ ಇದೆ, ಅದ್ರ ಮೇಲೆ ನಿಂತಿದ್ದೀನಿ. ಸೊ ಅದ್ರ ಮೇಲಿಂದ ಈ ಥರ ನೋಡ್ತೀವಪ್ಪ ಅಂತ ಹೇಳಿದ್ರೆ ಆ 3 ಗರ್ಭಗುಡಿಗಳು ಇಲ್ಲಿ ಕಾಣಿಸ್ತವೆ ನೋಡಿ. ಸ್ವಲ್ಪ ಮುಂದೆ ಹೋಗ್ತೀನಿ. ಎಸ್, ಸೊ ಈ ಥರ ಇದು ಸಿಗುತ್ತೆ. ಇಷ್ಟು ಡೀಟೇಲ್ಡ್ ಆಗಿದೆ ಇದು ಅಂತ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗಿಬಿಡುತ್ತೆ. ನಿಮ್ಮ ಬೇರ್ ಐಸ್, ನಿಮ್ಮ ಕಣ್ಣುಗಳಿಂದ ನೋಡ್ಬೇಕು ಇದನ್ನು. ಹಿಂದೆ ಈ ಮಂಟಪದಲ್ಲಿ ನಿಂತಿದ್ದೀವಿ ಅಂತ ಹೇಳಿದೆ. ಸೊ ಇದೇ ಅವು ಕಂಬಗಳಿದ್ದಾವೆ, ತೋರಿಸ್ತಾ ಇದ್ದೀನಿ ನೋಡಿ. ಸೊ ಹಂಗೆ ಸುತ್ತ ಹಾಕಿದ್ರೆ ಈ ಮಂಟಪ ಅಂಥದ್ದೇನಿದೆ ಸುತ್ತಲೂ ಈ ಥರ ಕಾಣಿಸೋವಂಥದ್ದು. ಈ ಥರ ರೂಮ್ಗಳಿದ್ದಾವೆ ಈ ಮಂಟಪದಲ್ಲಿ. ಬಟ್ ಆ ಕೋಣೆಗಳಲ್ಲಿ ಏನು ಕಾಣಿಸ್ತಾ ಇಲ್ಲ. ಮೋಸ್ಟ್ಲಿ ಯಾವಾಗ ನಾಶ ಮಾಡಿರ್ಬೋದು, ಹಾಗಾಗಿ ಏನು ಕಾಣಸಿಗ್ತಾ ಇಲ್ಲ ಇಲ್ಲಿ. ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಇದನ್ನು ಸ್ಥಾಪಿಸಿದವರು ಆವಾಗ ಹೊಯ್ಸಳ ರಾಜ ನರಸಿಂಹ III ಅವರ ದಂಡನಾಯಕ ಯಾರು ಹೇಳಿ, ಸೋಮನಾಥರು. ದಂಡನಾಯಕ ಅಂದರೆ ಮಿಲಿಟ್ರಿ ಜನರಲ್ ಇದ್ದಂಗೆ. ಸೊ ಆ ಮಿಲಿಟರಿ ಜನರಲ್ ಏನು ಸೋಮನಾಥರು ಇದ್ದಾರೆ, ದಂಡನಾಯಕರು, ಅವರು ಈ ದೇವಸ್ಥಾನನ ಸ್ಥಾಪಿಸಿರುವಂಥದ್ದು. ಹಾಗಾಗಿ ಈ ಊರಿಗೆ ಮತ್ತು ಈ ದೇವಸ್ಥಾನಕ್ಕೆ ಸೋಮನಾಥಪುರ ಅಂತ ಹೆಸರು ದಾಖಲಾಗಿರುವಂಥದ್ದು. ಸೊ ನೋಡಿ, ಹೊಯ್ಸಳ ರಾಜರ ಶಿಲ್ಪಕಲೆಯ ಒಂದು ಅದ್ಭುತ ದೃಶ್ಯ ಇದು. ದೇವಸ್ಥಾನ ಎಂಟ್ರಿ ಆಗ್ತಾ ಇದ್ದೀನಿ. ಜನ ಇದ್ದಾರೆ ತುಂಬ. ನೀವು ಹರಿಹರೇಶ್ವರ ನೋಡಿದರೆ ಅಲ್ಲೂ ಅದೇ ಶಿಲ್ಪಕಲೆ ನಿಮಗೆ ಕಾಣಿಸುತ್ತೆ. ಸೊ ಈ ಪುರಾತನ ಕಾಲ ದೇವಸ್ಥಾನ ಬಂದಾಗ ಮೇಲೆ ನೋಡೋದು ಮರೆಯಬೇಡಿ. ಹೇಗಿದೆ?
ಗರ್ಭಗುಡಿ, 3 ಸ್ಯಾಂಕ್ಟಮ್ ಸ್ಯಾಂಕ್ಟೋರಮ್. 3 ಗರ್ಭಗುಡಿಲಿ ವಿಷ್ಣುವಿನ 3 ಅವತಾರ ಇರೋವಂಥದ್ದು. ಪಶ್ಚಿಮ ದಿಕ್ಕಿನಲ್ಲಿ ಇರೋವಂಥದ್ದು ನಾನು ತೋರಿಸ್ತಾ ಇರೋದು ಇವಾಗ. ಇದು ಕೇಶವ, ವಿಷ್ಣುವಿನ ಒಂದು ಅವತಾರ ಇದು. ಅಂದರೆ ಕೇಶಿ, ನಾನು ಓದಿರೋ ಪುರಾಣದ ಕಥೆ ಪ್ರಕಾರ ಕೇಶಿ ರಾಕ್ಷಸನ್ನ ವಿಷ್ಣು ಸಾಯಿಸಿದಾಗ, ಅಂದರೆ ಕೊಂದಾಗ, ಅವರಿಗೆ ಕೇಶವ ಅನ್ನೋ ಒಂದು ಹೆಸರು ಬರುತ್ತೆ. ಸೊ ಇದು ಕೇಶವ. ಇನ್ನೂ 2 ತೋರಿಸ್ತೇನೆ. ಇದು ಉತ್ತರ ದಿಕ್ಕಿನಲ್ಲಿರುವಂಥದ್ದು ಜನಾರ್ದನನ ಮೂರ್ತಿ, ವಿಷ್ಣುವಿನ ಮತ್ತೊಂದು ಅವತಾರ ಜನಾರ್ದನ. ಸೊ ಇದೇ ತರ ದಕ್ಷಿಣದಲ್ಲಿ ಒಂದು ಅವತಾರ ಇರುವಂಥದ್ದು, ಅದನ್ನು ತೋರಿಸ್ತೇನೆ. ಇದು ದಕ್ಷಿಣ ದಿಕ್ಕಲ್ಲಿ ಇರುವಂಥದ್ದು ವೇಣುಗೋಪಾಲ ಸ್ವಾಮಿ, ವಿಷ್ಣುವಿನ ಇನ್ನೊಂದು ಅವತಾರ. ಸೊ ಕೊಳಲು ಹಿಡಿದು ವಿಷ್ಣು ಅವರು ಕೃಷ್ಣನ ಅವತಾರದಲ್ಲಿ ನಿಂತಿರುವಂಥದ್ದು, ಗೋಪಾಲನ ಅವತಾರದಲ್ಲಿ. ಸೊ ಹೀಗೆ ಕಾಣಿಸುತ್ತೆ ನೋಡಿ. ಇದು ವೇಣುಗೋಪಾಲ ಸ್ವಾಮಿಯ ಒಂದು ವಿಗ್ರಹ ಇಲ್ಲಿರುವಂಥದ್ದು. ಪೂಜೆ ನಡೆಯಲ್ಲ. ವೇಣುಗೋಪಾಲ, ಕೇಶವ, ಜನಾರ್ದನ. ಸೊ ಈ ದೇವಸ್ಥಾನದ ಹೊರಗಡೆ ಇರುವಂಥ ಕೆತ್ತನೆ ನೋಡಿದ್ರೆ ರಾಮಾಯಣ, ಮಹಾಭಾರತ ಮತ್ತು ಭಾಗವತದ ಪ್ರಸಂಗಗಳನ್ನು ಇಲ್ಲಿ ಕೆತ್ತಿರುವಂಥದ್ದು. ವೆರಿ ಡೀಟೇಲಿಂಗ್. ಎಷ್ಟು ಇಂಟ್ರಿಕೇಟ್ ಆಗಿದೆ ಅಂದರೆ ಈ ಡಿಸೈನು. ಸ್ವಲ್ಪ ಹತ್ರ ತೊಗೊಂಡು ಹೋಗ್ತೀನಿ. ಸೊ ಲುಕ್ ಅಟ್ ದ ಲೆವೆಲ್ ಆಫ್ ಡೀಟೇಲಿಂಗ್ ಆ ಕಾಲದಲ್ಲಿ. ಇಲ್ಲಿ ನೋಡಿ, ನಮ್ಮ ಕಾಲದಲ್ಲಿ ಇವಾಗ ಲೇತ್ ಮಷೀನಲ್ಲಿ ಲೇಸರ್ ಕಟಿಂಗ್ ಮಾಡ್ತೀವಿ ಮೆಟಲ್ಸ್ನ. ಸೊ ಆವಾಗ ಈ ಥರ ಡೀಟೇಲಿಂಗ್ ಬರುತ್ತೆ ನಿಮಗೆ. ಆ ಕಾಲದಲ್ಲಿ 700 ವರ್ಷ ಹಿಂದೆನೇ ಈ ಥರ ಒಂದು ಇಂಟ್ರಿಕೇಟ್ ಡಿಸೈನ್ಗಳನ್ನ ಮಾಡಿರೋವಂಥದ್ದು. ಇನ್ನೊಂದು ವಿಷಯ ಹೇಳಲೇಬೇಕು, ಈ ದೇವಸ್ಥಾನ ನಿಂತಿರೋವಂಥದ್ದು, ಈ 3 ಗರ್ಭಗುಡಿ ನಿಂತಿರೋವಂಥದ್ದು ಈ ಥರ ನಕ್ಷತ್ರ ಆಕಾರದಲ್ಲಿರುವಂತಹ ಒಂದು ಸ್ಟ್ರಕ್ಚರ್ ಮೇಲೆ ನೋಡಿ. 3 ಅಷ್ಟೇ ನಕ್ಷತ್ರ ಆಕಾರದಲ್ಲಿದ್ದಾವೆ. ಸೊ ಟೆಂಪಲಿನ ಎಡಭಾಗದಲ್ಲಿ ರೆಸ್ಟ್ ರೂಮ್ ಕಟ್ಟಿದ್ದಾರೆ, ಟಾಯ್ಲೆಟ್ಸ್. ಸೊ ಇದನ್ನು ಯೂಸ್ ಮಾಡ್ಕೋಬೋದು ನೀವು ಫಾರ್ ಯುವರ್ ಇನ್ಫಾರ್ಮೇಷನ್ ಪಬ್ಲಿಕ್ಕಿಗೆ. ಓಕೆ. ಸೊ ಆವಾಗಲೇ ನಾನು ಫಸ್ಟಿಗೆ ಬಂದಾಗ ಚಪ್ಪಲಿ ಬಿಡೋಕ್ಕೆ ಸ್ಥಳ ಇಲ್ಲ ಅಂತ ಹೇಳಿದ್ದೆ, ಬಟ್ ಇವಾಗ ನೋಡಿದೆ ಈ ಬೋರ್ಡ್ ಹಾಕಿದ್ದಾರೆ ಇಲ್ಲಿ. ಸೊ ಚಪ್ಪಲಿ ಬಿಡೋ ಸ್ಥಳನೂ ಇದೆ. ಸೊ ಆಮೇಲೆ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ, ಸೊ ಸೋಮನಾಥ ದೇವಸ್ಥಾನದ ಒಂದು ವಿಸಿಟ್ ಅಥವಾ ಭೇಟಿ ಮುಗೀತು. ಗೈಡು ತೊಗೊಂಡಿದ್ದೆ, ಚೆನ್ನಾಗಿ ಅದೆಲ್ಲ ತಿಳ್ಕೊಂಡೆ. ಇಟ್ ಈಸ್ ಅ ವೆರಿ ಗುಡ್ ಥಿಂಗ್. ತಳಕಾಡಿಗೆ ಹೋಗ್ತೀನಿ, ಹೋಗಲ್ಲ, ಇನ್ನೂ ಕನ್ಫರ್ಮ್ ಇಲ್ಲ. ಒಂದು ಸತಿ ಹೋಗಿ ಊಟ ಮಾಡ್ಕೊತೀನಿ, ಯಾಕಂದರೆ ಬೆಂಗಳೂರಿಗೆ ವಾಪಸ್ ಹೋಗಬೇಕು. ಸೊ ತಳಕಾಡು ಪ್ಲ್ಯಾನ ನೋಡ್ತೀನಿ, ಅಥವಾ ಅದು ಹೋಗಲಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸೊ ನಾನು ಆಲ್ವೇಸ್ ಹೇಳ್ದಂಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್. ಸಿಯಾ. ಊಟ ಮಾಡಿದೆ ತಳಕಾಡಲ್ಲೇ. ಸೋಮನಾಥಪುರದಿಂದ 22 ಕಿಲೋಮೀಟ್ರ್ ಅಷ್ಟೇ ತಳಕಾಡು. ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ದೀನಿ. ಇಲ್ಲೇ ತಳಕಾಡಲ್ಲೇ ಊಟ ಮಾಡ್ಕೊಂಡು ವೆಜಿಟೇರಿಯನ್ ಊಟನ ಹೋಗ್ತಾ ಇದ್ದೀನಿ. ಇದೊಂದು 1.5 ಕಿಲೋಮೀಟ್ರ್ ಅಷ್ಟೇ. ವೈದ್ಯನಾಥೇಶ್ವರ ದೇವಸ್ಥಾನ ನೋಡ್ಕೊಂಬಿಟ್ಟು ಅಲ್ಲಿಂದ ವಾಪಸ್ ಬೆಂಗಳೂರಿಗೆ. ಸೊ ರೀಚ್ ಆದ. ಇಲ್ಲಿ ನೋಡ್ಬೋದು ಬೋರ್ಡ್ ಹಾಕಿದ್ದಾರೆ, ಕಾವೇರಿ ನದಿಗೆ ಲೆಫ್ಟಲ್ಲಿ ಹೋಗಬೇಕು, ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಸೀದಾ ಹೋಗಬೇಕು ಅಂತ. ಸೊ ದಿಸ್ ಈಸ್ ಅಬೌಟ್ ದ ಪ್ಲೇಸ್. ಸೊ ಪಾರ್ಕಿಂಗ್ ಮಾಡಿದ್ದೀನಿ, ಇಲ್ಲಿ ಪಾರ್ಕಿಂಗ್ ಇದೆ.
ಪಾರ್ಕಿಂಗ್ ಮಾಡಿದ ತಕ್ಷಣ ಇಲ್ಲಿ ವೈದ್ಯನಾಥೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ದಾರಿ. ಸ್ಲಿಪ್ಪರ್ ಸ್ಟ್ಯಾಂಡ್ ಎಲ್ಲ ಇದೆ. ಇದು ಪುರಾತನ ಕಾಲದ ದೇವಸ್ಥಾನನೇ. ಇದ್ರ ಬಗ್ಗೆನೂ ಒಂದು ಸ್ವಲ್ಪ ಮಾಹಿತಿ, ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ನಿಮಗೆ ಹೇಳ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಇದೆ ಆ್ಯಕ್ಚುಲಿ. ಶ್ರೀ ವೈದ್ಯನಾಥೇಶ್ವರ ಸ್ವಾಮಿ ದೇವಸ್ಥಾನ. ಸೊ ತಳಕಾಡಲ್ಲಿ ಸುತ್ತಮುತ್ತಲು ವೈದ್ಯನಾಥೇಶ್ವರ ಬಿಟ್ಟು ಇನ್ನೂ 2 ದೇವಸ್ಥಾನಗಳಿವೆ. ಒಂದು ಪಾತಾಳೇಶ್ವರ ಮತ್ತು ಇನ್ನೊಂದು ಮರಳೇಶ್ವರ ಅಂತ ಈಶ್ವರನ ದೇವಸ್ಥಾನಗಳಿವೆಲ್ಲ. ಸೊ ದೇವಸ್ಥಾನದ ಬಗ್ಗೆ ಹೇಳ್ತೀನಿ ಕತೆ ಅಂತ ಹೇಳಿದೆ. ಸೊ ತಳಕಾಡು ಫಸ್ಟ್ ಆಫ್ ಆಲ್ ಹೆಸರು ಬಂದಿರೋದು ಕಿರಾತಿ ಅಣ್ಣ ತಮ್ಮಂದರು ತಳ ಮತ್ತು ಕಾಡು ಅಂತ. ಸೊ ಅವರಿಂದ ಈ ತಳ ಕಾಡು ಅಂತ ಹೆಸರು ಇಲ್ಲಿ ಬಂದಿರೋವಂಥದ್ದು ಈ ಜಾಗಕ್ಕೆ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಇಲ್ಲಿ ವೈದ್ಯನಾಥೇಶ್ವರ ಅಂದರೆ ವಿಜಯನಗರ ಕಾಲದಲ್ಲಿ ರಂಗರಾಯರು ಏನಿರ್ತಾರೆ ಅವರು ಮೈಸೂರು ಆಸ್ಥಾನನ ನೋಡ್ಕೋತಾ ಇರ್ತಾರೆ. ಅವ್ರಿಗೆ ಹುಷಾರಿರಲ್ಲ. ಸೊ ಹಂಗಾಗಿ ವೈದ್ಯನಾಥೇಶ್ವರ ಕಡೆ ಬಂದಿರ್ತಾರೆ. ಅವಾಗೇನಾಗುತ್ತೆ, ಅವರ 2ನೇ ಹೆಂಡತಿ ಆದಂತಹ ಅಲ್ಮೇಲಮ್ಮ, ರಾಣಿ ಅಲ್ಮೇಲಮ್ಮ ಅವರು ರಂಗರಾಯರು ಇಲ್ಲಿ ವೈದ್ಯನಾಥೇಶ್ವರ ಕಡೆ ಬಂದಾಗ ಅವ್ರಿಗೆ ತುಂಬ ಹುಷಾರಿಲ್ಲ ಅಂತ ರಾಣಿ ಅಲ್ಮೇಲಮ್ಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಅವ್ರೇನು ಮಾಡ್ತಾರೆ, ರಾಣಿ ಅಲ್ಮೇಲಮ್ಮ ಅವ್ರನ್ನ ಹುಡುಕೊಂಡು ಇಲ್ಲಿ ವೈದ್ಯನಾಥೇಶ್ವರಕ್ಕೆ ಬರ್ತಾರೆ. ಸೊ ವೈದ್ಯನಾಥೇಶ್ವರಕ್ಕೆ ಬಂದಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಅಲ್ಲಿ ಒಡೆಯರೇನಿರ್ತಾರೆ ತುಂಬ ಮುಂಚೆಯಿಂದನೂ ಮೈಸೂರದ ಮೇಲೆ ಕಣ್ಣಿರುತ್ತೆ ಅವ್ರದ್ದು. ಸೊ ಒಡೆಯರು ಇಮಿಡಿಯೇಟಾಗಿ ಮೈಸೂರು ಮೇಲೆ ದಾಳಿಗೈದು ಮೈಸೂರನ್ನ ತಮ್ಮ ವಶಕ್ಕೆ ತಗೊಂಡ್ಬಿಡ್ತಾರೆ. ಸೊ ಆವಾಗ ಏನಾಗುತ್ತೆ, ಒಡೆಯರ್ ಮತ್ತು ಇಲ್ಲಿ ರಾಣಿ ಅಲ್ಮೇಲಮ್ಮನ್ನು ಕೂಡ ಬಂದಿ ಮಾಡೋಕ್ಕೆ ಬರ್ತಾರೆ. ಸೊ ಆವಾಗ ರಾಣಿ ಅಲ್ಮೇಲಮ್ಮ ಒಂದು ಶಾಪ ಹಾಕುವಂಥದ್ದು ಏನಂತ ಹೇಳಿದ್ರೆ, ತಳಕಾಡು ಮರಳಾಗಲಿ, ಮಾಲಿಂಗಿ ಮಡುವಾಗಲಿ ಮತ್ತು ಒಡೆಯರಿಗೆ ಮಕ್ಕಳು ಆಗದೆ ಹೋಗಲಿ ಅಂತ ಒಂದು ಶಾಪ ಹಾಕುವಂಥದ್ದು. ಸೊ ಅದೇ ಒಡೆಯರಿಗೆ ಶಾಪ ಇರುತ್ತೆ. ಅಂದರೆ ಅವರಿಗೆ ಒಂದು ವಂಶವೃದ್ಧಿ ಅಂದರೆ ಅವರು ಆಸ್ಥಾನಗಳನ್ನು ನೋಡ್ಕೊಳ್ಳೋವಂಥ ಒಂದು ಗಂಡು ಕೂಸು ಅವರಿಗೆ ದೊರೆಯೋದಿಲ್ಲ. ಸೊ ಈ ಶಾಪದಿಂದ, ರಾಣಿ ಅಲ್ಮೇಲಮ್ಮ ಅವರ ಶಾಪದಿಂದನೇ ಅದಾಗುವಂಥದ್ದು. ಕಾವೇರಿ ನದಿಯಲ್ಲಿ ರಾಣಿ ಅಲ್ಮೇಲಮ್ಮ ಅವರು ಹಾರಿ ತಮ್ಮ ಪ್ರಾಣವನ್ನು ಬಿಡುವಂಥದ್ದು. ಸೊ ಇದೇ ಆ ವೈದ್ಯನಾಥೇಶ್ವರ ಜಾಗ. ಇಲ್ಲೇ ರಂಗರಾಯರು ತಮ್ಮ ಕೊನೆಯ ದಿನಗಳಲ್ಲಿ ಬರ್ತಾರೆ. ಇನ್ನೊಂದು ಮಾಹಿತಿ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ 11ನೇ ಶತಮಾನದ್ದು. ಇದನ್ನು ಕಟ್ಟಿದ್ದು ಗಂಗರು ಶಿವ ಆರಾಧಕರು, ಹೊಯ್ಸಳವರು ವಿಷ್ಣು ಆರಾಧಕರು. ಹಂಗಾಗಿ ಎಲ್ಲೆಲ್ಲಿ ಗಂಗರ ಆಳ್ವಿಕೆ ಇರುತ್ತೆ ಅಲ್ಲೆಲ್ಲ ಶಿವನ ದೇವಸ್ಥಾನ ಜಾಸ್ತಿ. ಆಮೇಲೆ ಎಲ್ಲೆಲ್ಲಿ ಹೊಯ್ಸಳವರ ಆಳ್ವಿಕೆ ಇತ್ತು ಅಲ್ಲೆಲ್ಲ ವಿಷ್ಣು ದೇವಸ್ಥಾನ ಜಾಸ್ತಿ. ಬಟ್ ಹಾಗಂತ ಬರೀ ವಿಷ್ಣು ದೇವಸ್ಥಾನ ಅಷ್ಟೇ ಕಟ್ಟಿಲ್ಲ ಹೊಯ್ಸಳದವರು, ಶಿವನ ದೇವಸ್ಥಾನವೂ ಇದೆ ಬೇಳೂರು ಹಳೆಬೀಡಲ್ಲಿ. ಸೊ ಗಂಗರ ವಾಸ್ತುಶಿಲ್ಪ ಈ ಥರ ಇತ್ತು. ಇದಕ್ಕಿಂತ ಮುಂಚೆ ತೋರಿಸಿದ ದೇವಸ್ಥಾನ ಸೋಮನಾಥಪುರದಲ್ಲಿ ಕೇಶವನ ದೇವಸ್ಥಾನ. ಅದರಲ್ಲಿ ಇಂಟ್ರಿಕೇಟ್ ಡೀಟೇಲ್ಸ್ ಇದ್ದಿದ್ದು. ಇದರಲ್ಲಿ ಸ್ವಲ್ಪ ಬೇರೆ ಥರ ವಾಸ್ತುಶಿಲ್ಪ ಗಂಗರದ್ದು. ಸೊ ಬಟ್ ಏನು 1000 ವರ್ಷ ಆದರೂ ಈ ದೇವಸ್ಥಾನ ಈ ಥರ ನಿಂತಿದೆ ಅಂತ ಹೇಳಿದ್ರೆ, ಇನ್ನೊಂದು ಮಿರಾಕಲ್ ತೋರಿಸ್ತೀನಿ ನೋಡಿ. ಈ ರಿಂಗ್ ಬಗ್ಗೆ ಹೇಳ್ತಾ ಇದ್ದೆ. ಈ ರಿಂಗ್ಸಲ್ಲಿ ಒಂದು ಜಾಯಿಂಟ್ ಇಲ್ಲ, ಮೇಡ್ ಆಫ್ ಸ್ಟೋನ್, ಕಲ್ಲಿಂದ ಮಾಡಿರೋವಂಥದ್ದು. ಬಟ್ ಅಷ್ಟೇ ಸುಂದರವಾಗಿ ಇನ್ನೂ ನಿಂತಿದೆ 1000 ವರ್ಷ ಆದರೂ. Look at this marvel. ಸೊ ಇಲ್ಲಿ ನೋಡ್ಬೋದು ಶಿವನ ವೀರಭದ್ರೇಶ್ವರ ಅವತಾರ. ಅಲ್ಲಿ ದಕ್ಷ ಮಹಾರಾಜರು ಇದ್ದಾರೆ ಅದರ ಪಕ್ಕ. ಅವ್ರಿಗೇನು ಕುರಿ ತಲೆ ಇದೆ, ಅದು ದಕ್ಷ ಮಹಾರಾಜರು. ವೀರಭದ್ರೇಶ್ವರ ಅವತಾರದಲ್ಲಿ ಶಿವ ಅದನ್ನು ಅವ್ರ ತಲೆ ಕಡ್ದಾಗ ಮತ್ತು ಕುರಿ ತಲೆನ ಅಲ್ಲಿ ಹಾಕಿ ಇದು ಮಾಡೋಂಥದ್ದು.
ಆ ಪ್ರಸಂಗ ಇದೆ. ಇಲ್ಲಿ ನಟರಾಜ, ಶಿವ ನಟರಾಜ ಆಗಿ ಒಂದು ಕುಣಿತಿರೋವಂಥದ್ದು. ಇನ್ನೊಂದು ಅದ್ಭುತ ಒಂದು ನಂದಿ ತೋರಿಸ್ತೀನಿ. ಅಷ್ಟು ಮೇಲೆ ಒಂದು ನಂದಿ ಕೂತಿರೋವಂಥದ್ದು. ಶಿವ ಎಲ್ಲಿರ್ತಾರೆ ಅಲ್ಲಿ ನಂದಿ ಇರಲೇಬೇಕು. ವೈದ್ಯನಾಥೇಶ್ವರ ಅವರ ಆ ರೂಪದಲ್ಲಿ ಇರೋವಂಥ ಶಿವಗೆ ನಂದಿ ಇಲ್ಲಿ ನಮಿಸ್ತಾ ಇದ್ದಾರೆ. ಸೊ ದಿಸ್ ಈಸ್ ಅಬೌಟ್ ದ ವೈದ್ಯನಾಥೇಶ್ವರ ಟೆಂಪಲ್. ದೀಪಸ್ತಂಭ ದೇವಸ್ಥಾನದ ಮುಂದೆ. ಸೊ ಅರ್ಚನೆ ಮಾಡಿಸ್ಬೇಕಂದ್ರೆ 20 ರೂಪಾಯಿ ಕೊಡಬೇಕು. 20 ರೂಪಾಯಿ ಕೊಟ್ಬಿಟ್ಟು ಅರ್ಚನೆ. ಇಡೀ ವೈದ್ಯನಾಥೇಶ್ವರ ದೇವಸ್ಥಾನ ಕಾಣಿಸೋವಂಥ ಒಂದು ಮೂಲೆಯಲ್ಲೇ ನಿಂತ್ಬಿಟ್ಟು ಒಂದು ವ್ಯೂ ಕೊಡ್ತಾ ಇದ್ದೀನಿ. ಸೊ ಇದು ಗಂಗರು ಕಟ್ಟಿರುವಂತಹ ವೈದ್ಯನಾಥೇಶ್ವರ ದೇವಸ್ಥಾನ ತಳಕಾಡಲ್ಲಿರುವಂಥದ್ದು. ವೆರಿ ಬ್ಯೂಟಿಫುಲ್, ವೆರಿ ಸೀನಿಕ್, ಸೂಪರ್ಬ್ ಆಗಿದೆ. ಗರ್ಭಗುಡಿಯಲ್ಲಿ ದೇವರು ಅಷ್ಟೇ ಸುಂದರವಾಗಿದೆ. ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಈ ದೇವಸ್ಥಾನ ನೋಡಿಬಿಟ್ಟು ಖುಷಿಪಡಿ. ನೀವು ಬನ್ನಿ. ಇಲ್ಲೇನು ಸಿ ಅಟೇಕೆ ವೈದ್ಯನಾಥೇಶ್ವರ ದೇವಸ್ಥಾನ ಹಿಂದೆಗಡೆನೇ ದೇವಿ ದೇವಸ್ಥಾನ ಇದೆ. ಸೊ ಅದನ್ನು ದರ್ಶನ ಮಾಡಿದೆ. ಟೈಮ್ ಇಲ್ಲದೆ ಇರೋ ಕಾರಣ ಮರಳೇಶ್ವರ ಮತ್ತು ಪಾತಾಳೇಶ್ವರಕ್ಕೆ ಹೋಗ್ತಾ ಇಲ್ಲ. ಇಲ್ಲಿಗೇ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಹೋಪ್ ಯು ಎಂಜಾಯ್ಡ್ ದ ವಿಡಿಯೋ. ನಾನು ಯಾವಾಗಲೂ ಹೇಳ್ದಂಗೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾತ್ರ ಮರಿಬೇಡಿ. ಸಿ ಯು ಸೂನ್. ಬಾಯ್. ಸೊ ಈ ಲಾಗ್ ಎಂಡ್ ಮಾಡೋಕ್ಕಿಂತ ಮುಂಚೆ ಬೆಳಗ್ಗೆ ಇಲ್ಲಿಂದ ಮನೆಯಿಂದ ಹೊರಡೋ ಹೊತ್ತಿಗೆ ನಾನು ಹೇಳಿದ್ದೆ ಈ ವಾಂಡರ್ಲೂಮ್ಸ್ ಟಿ ಶರ್ಟ್ ರೈಡಿಂಗ್ ಜರ್ಸಿನ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ ಅಂತ. ನನಗೆ ಅಂಥ ಏನು ಡಿಫ್ರೆನ್ಸ್ ಅನ್ನಿಸ್ಲೇ ಇಲ್ಲ. ಏನು ಅಲ್ಲಿ ಸ್ವಲ್ಪ ಮಧ್ಯಾಹ್ನ ಟೈಮಲ್ಲಿ ಸ್ವಲ್ಪ ವಾರ್ಮ್ ಇದ್ದಾಗ ಸೆಕೆನೇ ಆಗ್ತಾಯಿತ್ತು ಒಳಗೆ, ಜಾಕೆಟ್ ಒಳಗೆ ಈ ಟಿ ಶರ್ಟಲ್ಲಿ. ಮತ್ತು ಇವಾಗ ಬರಬೇಕಾದ್ರೆ ಸ್ವಲ್ಪ ಮಳೆ ಇತ್ತು ಬೆಂಗಳೂರಲ್ಲಿ. ಬೆಂಗಳೂರು ವೆಲ್ಕಮ್ ಟು ಮೀ ವಿತ್ ಸಮ್ ಲೈಟ್ ಶವರ್ಸ್. ಸೊ ಹಂಗಾಗಿ ಚಳಿನೇ ಆಯಿತು, ಅಂಥ ಏನು ಡಿಫ್ರೆನ್ಸ್ ಗೊತ್ತಾಗಲಿಲ್ಲ. ಆಮೇಲೆ ಇನ್ನೊಂದು ವಿಷಯ ಏನಿತ್ತು, ಆ ಶೂ ಬಗ್ಗೆ ಹೇಳಬೇಕಾಗಿತ್ತಲ್ಲ, ಅದನ್ನು ಹೇಳ್ತೀನಿ ಇವಾಗ. ಈ ಶೂಸು ರೈಡಿಂಗ್ಗೋಸ್ಕರ ತಗೊಂಡಿದ್ದೆ. ಯಾವ ಬ್ರ್ಯಾಂಡದು ಅಂತ ಹೇಳಿದ್ರೆ ವಾರಿಯರ್ ಬ್ರ್ಯಾಂಡ್ ಇದು, NV ಅಂತ ಈ ಮಾಡೆಲ್ ಹೆಸರು. ಹೆವಿ ಇದೆ. ಮತ್ತು ಇವತ್ತು ಅಷ್ಟೊಂದು ಬಿಸಿಲಿರಲಿಲ್ಲ ಆ್ಯಕ್ಚುಲಿ ರೈಡಿಂಗ್ ಟೈಮಲ್ಲಿ. ಇಟ್ ವಾಸ್ ಅ ವೆರಿ ಪ್ಲೆಸೆಂಟ್ ವೆದರ್. ಸೊ ಹಾಗಾಗಿ ಏನು ಶೆಕೆ ಅನ್ನಿಸ್ಲಿಲ್ಲ. ಬಟ್ ಒಂದು ಸತಿ ಬಿಸಿಲಲ್ಲೂ ಹಾಕ್ಕೊಂಡೋಗಿ ಅವಾಗ ಹೆಂಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತ ಹೇಳಬೇಕು. ಆಮೇಲೆ ಇಂಡಸ್ಟ್ರಿಯಲ್ ಶೂಸ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಹೆವಿ ಇದ್ದಾವೆ. ಬಟ್ ಅದು ಇದು ಗೊತ್ತಾಗುತ್ತೆ, ಏನಂತಾರೆ ಆ ಕ್ವಾಲಿಟಿ, ಇದು ಬಿಲ್ಡ್ ಕ್ವಾಲಿಟಿ. ಸೊ ಅದೆಲ್ಲ ಚೆನ್ನಾಗೇ ಇದೆ. ಇಟ್ ವಾಸ್ ಓವರ್ ಆಲ್ ಇಟ್ ಈಸ್ ಎ ಗುಡ್. ಒಂದು ಸತಿ ಬಿಸಿಲಲ್ಲೂ ಹಾಕಿ ನೋಡಿಬಿಟ್ಟು ಮತ್ತೊಂದು ರಿವ್ಯೂ ಕೊಡ್ತೀನಿ. ಸೊ ಐ ಗೆಸ್ ದಿಸ್ ಇಸ್ ದ ಎಂಡ್ ಆಫ್ ಇಟ್.